ಒಂದೊಂದು ಸಲ ಪಾಟ್ಗಳಲ್ಲಿ ಹಾಕಿರೋಂಥ ದಾಸವಾಳ ಗಿಡಗಳದ್ದು ಗ್ರೋತೆ ನಿಂತೋಗಿರುತ್ತೆ, ಹೂ ಬರೋದು ನಿಂತೋಗಿರುತ್ತೆ. ಅದು ಹೇಗಿರುತ್ತೋ ಹಾಗೆ ಇರುತ್ತೆ. ಇದಕ್ಕೆ ಕಾರಣ ಏನು ಅಂತಂದರೆ, ನೀವು ರೀಪಾಟಿಂಗ್ ಮಾಡಿ ಎಷ್ಟು ದಿನ ಆಗಿದೆ ಅನ್ನೋದನ್ನ ಜ್ಞಾಪಕ ಮಾಡ್ಕೋಬೇಕು. 1 ವರ್ಷ ಆಗಿರ್ಬೋದು, ಅಥವಾ ನೀವು ನರ್ಸರಿಯಿಂದ ತಂದು ಯಾವಾಗ ನೆಟ್ಟಿದ್ದು ಅನ್ನೋದನ್ನ ಜ್ಞಾಪಕ ಮಾಡ್ಕೋಬೇಕು. 12 ಇಂಚಿನ ಪಾಟ್ ಆಗಿದ್ದರೆ ಗಿಡ ಚೆನ್ನಾಗಿ ಬೆಳೆದಿದ್ರೆ 1 ವರ್ಷಕ್ಕೆಲ್ಲ ಅದರಲ್ಲಿ ರೂಟ್ ಬೌಂಡ್ ಆಗುತ್ತೆ. ಮಣ್ಣಲ್ಲಿರೋ ನ್ಯೂಟ್ರಿಷನ್ ಎಲ್ಲ ಖಾಲಿಯಾಗಿರುತ್ತೆ, ಹಾಗಾಗಿ ಗಿಡದ ಗ್ರೋತ್ ನಿಂತು ಹೋಗಿರುತ್ತೆ. ಆದರೆ ಎಲ್ಲ ಗಿಡಗಳು ಇದೇ ರೀತಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವು 1 ವರ್ಷ ಅಥವಾ 2 ವರ್ಷ ತನಕ ಅದರಲ್ಲಿ ಹೂ ಚೆನ್ನಾಗೇ ಬರ್ತಾ ಇರುತ್ತೆ, ಗಿಡದ ಗ್ರೋತ್ ಆಗ್ತಾನೆ ಇರುತ್ತೆ. ಆವಾಗ ನೀವು ರೀಪಾಟಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. ಸ್ಟಾರ್ಟಿಂಗಲ್ಲಿ ನಿಧಾನವಾಗಿ ಬೆಳೆದಂಥ ಗಿಡಗಳು 2 ವರ್ಷ ತನಕ ಅದರಲ್ಲಿ ಚೆನ್ನಾಗಿ ಗ್ರೋತ್ ಆಗ್ತಾ ಇರುತ್ತೆ, ಹಾಗಾಗಿ ಅದರಲ್ಲಿ 2 ವರ್ಷ ಆದರೂ ಅದರಲ್ಲಿ ರೂಟ್ ಬೌಂಡ್ ಆಗಿರಲ್ಲ. ಯಾವಾಗ ಆ ಗಿಡಕ್ಕೆ ರೀಪಾಟಿಂಗ್ ಅವಶ್ಯಕತೆ ಇದೆ ಅವಾಗ ಮಾತ್ರ ಮಾಡಬೇಕು. ರೂಟ್ ಬೌಂಡ್ ಆದಾಗ, ಗಿಡದ ಗ್ರೋತ್ ಇಲ್ಲದೆ ಇದ್ದಾಗ, ಗಿಡದಲ್ಲಿ ಹೂ ಬರದೇ ಇದ್ದಾಗ, ಇವೆಲ್ಲ ಸಿಂಪ್ಟಮ್ಸ್ ಇದ್ದಾಗ ನೀವು ರೀಪಾಟಿಂಗ್ ಮಾಡ್ಕೋಬಹುದು. ಚೆನ್ನಾಗಿ ಹೂ ಬರ್ತಾ ಇರೋ ಗಿಡನ ತಗೊಂಡು ರೀಪಾಟಿಂಗ್ ಮಾಡಬಾರ್ದು. ನಾವು ರೀಪಾಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ಅದ್ರ ಎಲೆಗಳೆಲ್ಲ ಪೂರ್ತಿ ಎಲ್ಲೋ ಆಗುತ್ತೆ, ಆಮೇಲೆ ಆ ಗಿಡ ಸತ್ತೇ ಹೋಗ್ಬಿಡುತ್ತೆ. ಹೈಬ್ರಿಡ್ ದಾಸವಾಳಗಳಲ್ಲಿ ಈ ರೀತಿ ಆಗೇ ಆಗುತ್ತೆ. ಚೆನ್ನಾಗಿರೋ ಗಿಡನ ರೀಪಾಟಿಂಗ್ ಮಾಡಿದಾಗ ಒಂದೊಂದು ಸಲ ರೀಪಾಟಿಂಗ್ ಶಾಕ್ ಆಗಿ ಆ ಗಿಡ ಸತ್ತೇ ಹೋಗ್ಬಿಡುತ್ತೆ. ದಾಸವಾಳ ಗಿಡಕ್ಕೆ ನೀರು ಯಾವಾಗಲೂ ಬ್ಯಾಲೆನ್ಸ್ಡ್ ಆಗಿರಬೇಕು. ಪ್ರೂನಿಂಗ್ ಮಾಡ್ಕೊಳ್ಳೋದಕ್ಕೆ ಇವಾಗ ಕರೆಕ್ಟ್ ಆಗಿರೋವಂಥ ಟೈಮ್ ಜಾನ್ವರಿ ಎಂಡಿಂದ ಫೆಬ್ರವರಿ 2nd ವೀಕ್ ಒಳಗೆ ನೀವು ಪ್ರೂನಿಂಗ್ ಮಾಡ್ಕೋಬಹುದು. ರೀಪಾಟಿಂಗ್ ಮಾಡೋರು ಕೂಡ ಇವಾಗ ಮಾಡ್ಕೋಬಹುದು. ನಾನು ಹಳೆ ವೀಡಿಯೋಸಲ್ಲೆಲ್ಲ ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ತನಕನೂ ರೀಪಾಟಿಂಗ್ ಮಾಡ್ಕೋಬೋದು ಅಂತ ಹೇಳಿದ್ದೀನಿ. ಆದರೆ ಇವಾಗ ರೀಸೆಂಟ್ ಇಯರ್ಸಿಂದ ಟೆಂಪ್ರೇಚರ್ ಯಾವ ರೀತಿ ಇರುತ್ತೆ ಅಂತ ಅಂದರೆ, ಫೆಬ್ರವರಿಯಿಂದನೇ ತುಂಬ ಜಾಸ್ತಿ ಆಗುತ್ತೆ. ಟೆಂಪ್ರೇಚರ್ ತುಂಬ ಜಾಸ್ತಿ ಆದರೂ ರೀಪಾಟಿಂಗ್ ಶಾಕಿಂದ ಗಿಡ ಹಾಳಾಗುತ್ತೆ. ಹಾಗಾಗಿ ನೀವು ರೀಪಾಟಿಂಗ್ ಮಾಡೋರು ಕೂಡ ಈ ಮಂತ್ ಎಂಡಿಂದ ನೀವು ಫೆಬ್ರವರಿ 2nd ವೀಕ್ ಒಳಗೆ ಮಾಡ್ಕೋಬಹುದು. ಗಿಡ ಪೂರ್ತಿ ಕಟ್ಟಿಂಗ್ ಮಾಡೋರು, ಹಾರ್ಡ್ ಪ್ರೂನಿಂಗ್ ಮಾಡೋರು ನೀವು ಜೂನ್ ತಿಂಗಳಲ್ಲಿ ಮಾಡ್ಕೋಬಹುದು. ಇವಾಗ ಹಾರ್ಡ್ ಪ್ರೂನಿಂಗ್ ಮಾಡಿದರೆ ಗಿಡ ಬುಷಿಯಾಗಿರಲ್ಲ. ಸಮ್ಮರಲ್ಲಿ ಹೂ ಜಾಸ್ತಿ ಬಿಡೋದ್ರಿಂದ ಸಮ್ಮರಲ್ಲಿ ನಿಮ್ಮ ಗಿಡ ತುಂಬ ಖಾಲಿ ಇರುತ್ತೆ. ಹಾಗಾಗಿ ಇವಾಗ ಸಾಫ್ಟ್ ಪ್ರೂನಿಂಗ್ ಮಾಡಿಕೊಂಡ್ರೆ ಸಾಕು, ಆವಾಗ ಸಮ್ಮರಲ್ಲಿ ಹೂ ಜಾಸ್ತಿ ಸಿಗುತ್ತೆ.